ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕ ಘಟಕ ವತಿಯಿಂದ ಇವತ್ತು 13ನೇ ದಿನದ ಅನ್ನಪ್ರಸಾದ ಸೇವೆಯನ್ನು ಅತ್ತಿಬೆಲೆ ಅನ್ನದಾನ ಕೇಂದ್ರದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತು 13ನೇ ದಿನ, ಡಿಸೆಂಬರ್ 3ನೇ ತಾರೀಕು ಪ್ರಾರಂಭವಾಯಿತು. ಜನವರಿ 18ರವರೆಗೂ ಈ ಅನ್ನದಾನ ಸೇವೆ ಮುಂದುವರಿಯುತ್ತದೆ. ಇವತ್ತು ಈ ಸ್ಥಳದಾನಿಗಳು ನಮ್ಮ ನವೀನ್ ಸ್ವಾಮಿಗಳು, ಅವರು ಅಯ್ಯಪ್ಪ ಸ್ವಾಮಿ ಭಕ್ತರೇ. ಇವತ್ತು ಅವರ ಹುಟ್ಟುಹಬ್ಬ ಇದೆ. ಅವ್ರು ನಮಗೇನು ಹೇಳಿರಲಿಲ್ಲ, ನಮ್ಗೆ ಈಗಲೇ ಗೊತ್ತಾಗಿದ್ದು. ಆ ಶಬರಿ ಗಿರೀಶ ಅವರಿಗೆ ಆಯುರ ಆರೋಗ್ಯ ಆಯಸ್ಸು ಸುಖ ಸಂಪತ್ತನ್ನು ನೀಡಲಿ. ಅವ್ರು ಒಂದೇ ಮಾತನ್ನು ನನಗೆ ಹೇಳಿದ್ದಾರೆ, ನನ್ನ ಕೊನೆ ಉಸಿರಿರೋವರೆಗೂ ಈ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಪ್ರತಿ ವರ್ಷ ಅನ್ನದಾನ ಮಾಡ್ಕೊಂಡು ಹೋಗಿ ಅಂತ ವಾಗ್ದಾನ ಮಾಡಿದ್ದಾರೆ. ಅಂತ ದೊಡ್ಡ ಮನಸ್ಸು ಕೋಟಿಗೊಬ್ಬರಿಗೆ ಬರ್ತಕ್ಕಂಥದ್ದು. ಅವ್ರಿಗೆಲ್ಲ ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಲಿ, ಆಯುರ ಆರೋಗ್ಯ ಕೊಡಲಿ, ಸುಖ ಸಂಪತ್ತು ಕೊಡಲಿ ಆ ಶಬರಿಗಿರೀಶ ಅಂತೇಳಿ ನೀವು ಏನು ಶಬರಿಗಿರಿಗೆ ಹೋಗ್ತೀರಿ ಅಯ್ಯಪ್ಪ ಸ್ವಾಮಿ ಅಂತ ಅವರ ಕುಟುಂಬಕ್ಕೆ ಆ ಸ್ವಾಮಿಗೆ ಒಂದು ಭಕ್ತಿಯಿಂದ ಅರ್ಪಿಸಿ ಅವರಿಗೆ ದೇವ್ರು ಭಗವಂತ ಒಳ್ಳೇದು ಮಾಡಲಪ್ಪ, ಇನ್ನಷ್ಟು ಶಕ್ತಿ ಕೊಡ್ಲಪ್ಪ ಅಂತ ದಯಮಾಡಿ ಕೇಳ್ಕೊಂಬಂದಿ ಸ್ವಾಮಿ ಅಂತ ಹೇಳ್ತಾ, ಇದು ಪ್ರತಿ ವರ್ಷ ಮುಂದುವರಿತದೆ. ಜನವರಿ 18ರವರೆಗೂ ಇರ್ತದೆ. ಬೆಳಗ್ಗೆ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆ, ಇಲ್ಲಿ ಬಂದವರು ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ಇದನ್ನು ತಮ್ಮ ಇನ್ಸ್ಟಾಗ್ರಾಮು ವಾಟ್ಸಪ್ಗಳಲ್ಲಿ ಹಾಕಿ ಹೆಚ್ಚಿನ ಪ್ರಚಾರ ಕೊಡಿ. ದಿನ 1000 ಅಲ್ಲ 2000 ಜನ ಬಂದರೂ ನಾವು ಊಟ ಹಾಕೋಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ, ಇವತ್ತು ಅನ್ನದಾನ ಸೇವೆಯನ್ನು ನಮ್ಮ ನವೀನ್ ಸ್ವಾಮಿಯವರು, ಈ ಒಂದು ಜಾಗದ ಮಾಲೀಕರು, ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಸಿಹಿಯನ್ನು ಕೊಡೋದ್ರ ಮುಖಾಂತರ ಇದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಸ್ವಾಮಿಯೇ, ಅನ್ನದಾತ ಪ್ರಭುವೇ, ರಕ್ಷಕನೇ, ಕೋಟಿ ಬ್ರಹ್ಮಾಂಡ ನಾಯಕನೇ, ದೈವವೇ, ಸ್ವಾಮಿಯೇ, ಕನ್ನಿ ಸ್ವಾಮಿ ಪ್ರಿಯನೇ, ಇರುಮುಡಿ ಪ್ರಿಯನೇ, ಸ್ವಾಮಿಯೇ. ವೈಟ್ ರೈಸು ರಸಮ